ವೆಲ್ಕಮ್ ಬ್ಯಾಕ್. ಇದೀಗ ಪ್ರತಿಯೊಂದು ಕೂಡ ಸರ್ಕಾರಿ ನೌಕರನಿಗೆ ಅಲ್ಲಿ ಒಂದು ಸಂಬಳವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಕೈಯಲ್ಲಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಗಿಂಬಳನೇ ಒಂದು ಕಾರಣಕ್ಕೆ ಗಿಂಬಳ ಹೆಚ್ಚಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಮತ್ತೊಂದ್ ಕಡೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರ ಅಲ್ಲಿ ಸಂಬಳ ಇಲ್ಲದೆ ಕೆಲಸ ಮಾಡ್ಬೇಕು ಅಂತ ಅಂದಾಗ ಅವ್ನಿಗೆ ಇನ್ಕಮ್ ಸೋರ್ಸ್ ಎಲ್ಲಿಂದ ಬರ್ಬೇಕು? ಹಾಗಾಗಿ ಈ ರೀತಿಯಾದಂತಹ ಭ್ರಷ್ಟಾಚಾರಗಳು ಭುಗಿಲೆದ್ದಿದ್ಯಾ ಅನ್ನುವಂಥದ್ದು ಮತ್ತೊಂದ್ ಕಡೆ. ಎಸ್ ಸರ್, ಇದೀಗ ಮಾತನಾಡ್ತಾ ಇದ್ವಿ ನಾಗೇಂದ್ರ ಸರ್, ಏನಂತ ಅಂದ್ರೆ ಈಗ ನಾವು ಗಮನಿಸಿ ನೋಡಿದಾಗ ಸರ್ಕಾರಿ ಹುದ್ದೆಗಳನ್ನ ಸಹಿತ ಅಲ್ಲಿ ಭರ್ತಿ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಯುವಕರು ಕೂಡ ಅಲ್ಲಿ ಅರ್ಜಿಯನ್ನ ಹಾಕೊಂಡು ಕಾಯ್ಕೊಂಡು ಕೂತಿದ್ದಾರೆ, ಯಾವಾಗಪ್ಪ ನಮ್ಗೆ ಭರ್ತಿ ಮಾಡ್ಕೊಳ್ತಾರೆ, ಯಾವಾಗ ಇದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅಂತ. ಅಂದ್ರೆ ಇವಾಗ ಸದ್ಯಕ್ಕಿರುವಂತ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಕೊಡೋಕೆ ಆಗ್ತಾ ಇಲ್ಲ. ಇನ್ನು ಇದನ್ನ ತೆಗೆದುಕೊಂಡು 2 ಲಕ್ಷ ಏನು ಖಾಲಿ ಇರುವಂತ ಸೀಟ್ಗೆ ಅಲ್ಲಿ ನಾವು ಭರ್ತಿಯನ್ನ ಮಾಡ್ಕೊಂಡು ಇನ್ನೆಲ್ಲಿ ಮತ್ತನ್ನ ಭರಿಸೋನು ಅನ್ನುವಂತ ಭಯನ ಸರ್ಕಾರಕ್ಕೆ ಹೇಗೆ ಅಂತ ನೋಡಿ. ಸರ್ಕಾರ ಇವತ್ತಿನ ಮೇಲ್ನೋಟಕ್ಕೆಲ್ಲ ನೇರವಾಗಿ ಹೇಳ್ಬೋದು 7 ಕೋಟಿ ಜನ ಕೂಡ ನೋಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಅನುದಾನಗಳು ಹೆಂಗೆ ಬಿಡುಗಡೆ ಆಗ್ತಾ ಇದ್ದಾವೆ, ಸರ್ಕಾರಗಳು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಹೆಂಗೆ ಅನುದಾನಗಳು ತರ್ತಾಯಿದ್ರು, ಹೆಂಗೆ ಅನುದಾನಗಳು ಬಿಡುಗಡೆ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡ್ತಾಯಿದ್ರು, ಮತ್ತು ಹೆಂಗೆ ಅವರು ಅನುದಾನ ಆಯಕಟ್ಟಿಗೆ ಬಿಟ್ಟು ಡೆವಲಪ್ಮೆಂಟ್ ನೋಡ್ತಾಯಿದ್ರು ಅನ್ನೋದಾದರೆ, ಎಸ್.ಎಂ. ಕೃಷ್ಣ ಅವರು CM ಆಗಿದ್ದಾಗ 3590 ಕೋಟಿ ಬಜೆಟ್ ಮಂಡನೆ ಮಾಡ್ತಾಯಿದ್ರು, ಸಾಲ ಮಾಡಿದರು. ಅದೇ ರೀತಿ CM ಧರ್ಮಸಿಂಗ್ ಅವ್ರು ಸಾಲ ಮಾಡಿದ್ದು ಎಷ್ಟೊಂದು 15,635 ಕೋಟಿ ಧರ್ಮಸಿಂಗ್ ಅವ್ರು ಸಾಲ ಮಾಡಿದ್ದಿತ್ತು ರಾಜ್ಯದ ಮೇಲೆ. ಅದೇ ರೀತಿ ಕುಮಾರಸ್ವಾಮಿ ಅವರು 3,545 ಕೋಟಿ ಸಾಲ ಮಾಡಿದರು. ಸಾಲ ಮಾಡಿದರೂ ಕೂಡ 25,000 ರೂಪಾಯಿ ರೈತರು ಸಾಲ ಮನ್ನಾ ಮಾಡ್ತಾರೆ ಬಂದ ಕೂಡಲೇ. ಅದೇ ರೀತಿ BS ಯಡಿಯೂರಪ್ಪ ಅವರು 25,635 ಕೋಟಿ ಸಾಲ ಮಾಡಿದರು, ರಾಜ್ಯದ ಅಭಿವೃದ್ಧಿಗೆ ಸಾಲ ಮಾಡ್ತಾಯಿದ್ರು ರೀತಿಗಳು. DV ಸದಾನಂದ ಗೌಡ ಸಾಲ ಮಾಡಿದ್ದು 9,464 ಕೋಟಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ. ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರು ಸಾಲ ಮಾಡಿತ್ತು 13,464 ಕೋಟಿ. ಈ ಮಹಾನುಭಾವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಲ ಮಾಡಿರೋದು 4,91 ಕೋಟಿ ಸಾಲ ಮಾಡಿರೋದು. ಇವತ್ತವರೆಗೂ ಅನುದಾನ ಬಿಡುಗಡೆ ಆಗಿದ್ದು 3,39,227 ಕೋಟಿ ಬಿಡುಗಡೆ ಅನುದಾನ ಆಗಿರೋದು. ಆದರೆ ಬಿಡುಗಡೆ ಮಾಡೋದು 2,44,465 ಕೋಟಿ ಇವರು ಬಿಡುಗಡೆ ಮಾಡೋದು. ಖರ್ಚು ಮಾಡದೇ ಇರೋದು 1,31,000 ಕೋಟಿ 272 ಕೋಟಿ, 1,31,272 ಕೋಟಿ ಖರ್ಚು ಮಾಡದೇ ಇರೋದು. ಇನ್ನೂ ಬಿಡುಗಡೆನೇ ಆಗದೆ ಇರೋದು 94,761 ಕೋಟಿ. ಮತ್ತು ಇನ್ನು ಬಿಡುಗಡೆ ಇನ್ನೂ 2 ತಿಂಗಳು ಬಾಕಿ ಇದೆ, 1.31 ಲಕ್ಷ ಕೋಟಿ ಹಾಗೇ ಇದೆ. ಸೊ ಗಾತ್ರದ ಬಜೆಟ್ ಮಂಡಿಸಿದಂಥ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಭ್ರಷ್ಟಾಚಾರಕ್ಕೆ ತೊಳಗಿದ್ದಾರೆ ಹೊರತು ಅಭಿವೃದ್ಧಿನೇ ಇಲ್ಲಲ್ಲ. ಒಂದು ಇಲಾಖೆ ಅದು ಹೇಳ್ಕೊಳಕ್ಕೆ, ಒಂದು ಇಲಾಖೆಯಲ್ಲಿ ಈ ಇಲಾಖೆಯಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅಂತ ಒಂದು ರಾಜ್ಯದ ಜನಕ್ಕೆ ಹೇಳೋಂಥ ಸಮರ್ಥ್ಯ ಸರ್ಕಾರ ಇವತ್ತು ಅಭಿವೃದ್ಧಿನ ಶೂನ್ಯ ಮಾಡಿ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದು ಕಡೆ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಅಲ್ಲಿನ ಶಾಸಕರು ಹೋರಾಟಗಳೇನು, ನಮಗೆ ವರ್ಕ್ ಆರ್ಡ್ರ್ ಕೊಡ್ತಾ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಚರಂಡಿ ಕೊಡೋಕ್ಕಾಗ್ತಾಯಿಲ್ಲ, ಮೂಲ ಸೌಕರ್ಯ ಕೊಡೋಕ್ಕಾಗ್ತಾಯಿಲ್ಲ ಅಂತ ಅಲ್ಲಿನ ಶಾಸಕರು ಹೇಳ್ತಾರೆ. BR ಪಾಟೀಲ್ ಅವರು ಹೇಳ್ತಾರೆ, ನನಗೆ ಗೊತ್ತಿದ್ದಂಗೆ 2 ಸತಿ ಬಜೆಟ್ಗಳು ಮಂಡನೆ ಆಗಿದೆ ಸರ್ ರಾಜ್ಯದಲ್ಲಿ, 2 ಸತಿ ಬಜೆಟ್ ಬಂದಿದೆ. ಒಂದು ಸರಿ 17 ಕೋಟಿ ಬಂದಿದೆ, ಮತ್ತು ಇನ್ನೊಂದು ಸತಿ 17 ಕೋಟಿ ಆಗಿದೆ, ಇದು ನನಗೆ ಗೊತ್ತೇ ಇಲ್ಲ, ಇವತ್ತು ಗುದ್ಲಿ ಪೂಜೆಗೆ ನಾನು ಕರೀತಾರೆ ಅಂತ ಹೇಳ್ತಾರೆ. ರಾಜಕ್ಕಾಗಿ ಹೇಳ್ತಾರೆ 2 ವರ್ಷ ಆಗಿದೆ ಚರಂಡಿ ಕೆಲಸ ಮಾಡಿ ಇನ್ನೂ ವರ್ಕ್ ಆರ್ಡ್ರೇ ಕೊಡಲಿಲ್ಲ ಅಂತ ರಾಜಕ್ಕಾಗಿ ಹೇಳ್ತಾರೆ. ಆಮೇಲೆ ON ಗೋಪಾಲ್ ಅವರು ಚರಂಡಿ ಮಾಡೋಕ್ಕೆ ಇವತ್ತವರೆಗೂ ಆಗಲೇ ಇಲ್ಲ, 2 ವರ್ಷ ಬಂದು ಸರ್ಕಾರ ಅಂತ ಹೇಳ್ತಾರೆ. ಇವತ್ತು ಚಾರ್ಚೋರು ಹೇಳಿಕೆ ಹೇಳ್ತಾರೆ, ನಾವು ನಿಮ್ಮನ್ನು ಪ್ರತಿ ತಿಂಗಳು ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀವಿ, ಗುತ್ತಿಗೆ ತಗೊಂಡು ನಿಮ್ಗೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿ ರಾಘವೇಂದ್ರ ಇಟ್ನಾಳ್ ಹೇಳ್ತಾರೆ 5 ಗ್ಯಾರಂಟಿಯಲ್ಲಿ ಅಭಿವೃದ್ಧಿ ಆಗಲ್ಲ ರಾಜ್ಯದಲ್ಲಿ, ಮೂಲ ಸೌಕರ್ಯಗಳು ಕೊಡೋಕ್ಕಾಗ್ತಾಯಿಲ್ಲ, 2 ಗ್ಯಾರಂಟಿಗಳನ್ನ ತೆಗೆದುಬಿಟ್ಟು ರೈತರಿಗೆ ಏನಾದರೂ ಒಂದು ಪರವಾಗಿ ಕೆಲಸ ಮಾಡಿ, ರೈತರು ಒಂದು ಪರ ನೋಡಿ ಅಂತಂದರೆ, ಇಲ್ಲಾಂದರೆ ನಾವು ವಿಧಾನಸೌಧದಲ್ಲಿ ಏನು ಹಾಕಬೇಕು ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರೇ ಕೇಳ್ತಾರೆ, ಒಬ್ಬ ಪಾಪ ರೈತ, ನಾನು ಕಾಲ್ದಾರಿ ಮಾಡ್ಕೊಡಿ, ನಾನು ಜಾಗಕ್ಕೆ ಹೋಗೋಕ್ಕೆ ಜಮೀನಿಗೆ ಹೋಗೋಕ್ಕಂದ್ರೆ ನಿನಗೆ ದಾರಿ ಬೇಕಂದರೆ ನಿಂಗೆ ಅಕ್ಕಿ ಕೊಡಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ನಿಂಗೆ ಅಕ್ಕಿ ಕೆಲಸ ಮಾಡಿ ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಬಸವರಾಜ ರಾಯರೆಡ್ಡಿ ಹೇಳಿರೋ ಮಾತುಗಳಿವಲ್ಲ. ಅದೇ ರೀತಿ ಪರಮೇಶ್ವರ್ ಕೇಳಿದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತಾರೆ. ಇನ್ನು ಏನಾದರೂ ಇವರು ದೇಶಪಾಂಡೆರು ಕೇಳಿದೆ, ಅವ್ರು ಹೇಳ್ತಾರೆ ಯಾವುದಾದ್ರೂ ರಾಜ್ಯದಲ್ಲಿ ದೇಶದಲ್ಲಿ ಉಚಿತವಾಗಿ ಕೊಟ್ಟರೆ ಆ ದೇಶನೂ ಹಾಳಾಗೋಗುತ್ತೆ, ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಇವತ್ತು ಅವರ ಶಾಸಕರ ಕಾಂಗ್ರೆಸ್ ಶಾಸಕರು ಇವತ್ತು ಹೇಳ್ತಾರೆ ಸ್ಟೇಟ್ಮೆಂಟ್ಗಳು ನೋಡ್ತಿದ್ದಾರೆ. ಆ ಒಂದು ಪರಿಸ್ಥಿತಿ ಸರ್ಕಾರದ ಎಲ್ಲ ರೀತಿಯಾದ ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇದೆ. ಇವತ್ತು ಮಂಜುನಾಥ್ ಅಂತ ಹೇಳ್ಬಿಟ್ಟು ಮುಳಬಾಗಿಲು MLA ಹೇಳ್ತಾರೆ, ಶಾಸಕರು ಹೇಳ್ತಾರೆ ಸಿದ್ದರಾಮಯ್ಯ ಕಾಲಿಡ್ಕೊಬೇಕು ಅನುದಾನ ಕೊಡೋಕ್ಕಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಸದನದಲ್ಲಿ ನಿಂತ್ಕೊಂಡು ಒಂದೊಂದು ಕ್ಷೇತ್ರಕ್ಕೆ 55 ಕೋಟಿ ಕೊಡ್ತೀನಿ ಅಂತ ಇವ್ರು ಹೇಳ್ದಂಥ ಸದನದಲ್ಲಿ ಹೇಳಿದ್ರಲ್ಲ, ಮಾತಾಯ್ತಲ್ಲ, ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ. ಇವತ್ತು JDS MLAಗಳು ಶಾಸಕರು ಇರ್ಬೋದು, BJP ಶಾಸಕರು ಇರ್ಬೋದು, ಹೈಕೋರ್ಟ್ ಮೆಟ್ಲಿಗೆ ಪಿಟಿಷನ್ ಹಾಕಂತ ಇದ್ದಾರೆ, ನಮ್ಗೆ ಅನುದಾನ ಕೊಡ್ತಾಯಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ, ಮೂಲ ಸೌಕರ್ಯಗಳು ಕೊಡೋಕ್ಕಾಗ್ತಾಯಿಲ್ಲ ಅಂತ. ಇವತ್ತು ಯುವ ಪೀಳಿಗೆ ನೀವು ಹೇಳಿದ್ರೆ 2,500 ಕೊಡ್ತೀರಿ, 2,000 ಕೊಡ್ತೀರಿ ಅಂತ ಹೇಳಿರಿ. ನೀವು ಇವತ್ತು ಯುವ ಪೀಳಿಗೆಗೆ ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರೆ ಲಾಠಿ ಚಾರ್ಜ್ ಮಾಡಿ ಇವತ್ತು ಕೇಸ್ಗಳಾಕಿ FIR ಒಳಗಡೆ ಆಗ್ತಾಯಿದ್ದೀರಾ. ದ್ವೇಷ ಭಾಷಣ ಮಾಡಲ್ಲ, ದ್ವೇಷ ಭಾಷಣ ಕಾಯ್ದೆ ತರ್ತೀರಿ ಅಂತೀರಾ, ನಿಮ್ಮ ಕಾರ್ಯಕರ್ತರು ದ್ವೇಷ ಭಾಷಣ ಮಾಡಿ ಇವತ್ತು ಎಲ್ಲ ಕಡೆನೂ
ಬ್ಯಾನರ್ಗಳಿಗೋಸ್ಕರ ಕೊಲೆಗಳಾಗ್ತವೆ, ಪೌರ ಆಯುಕ್ತರುಗಳು ಇವತ್ತು ಕಣ್ಣೀರು ಹಾಕೊಂಡು FIRಗಳಾಗ್ತಾ ಇದ್ದಾವೆ, ರಕ್ಷಣೆ ನಿಂತ್ಕೊಂತ ಇದ್ದೀರಾ. ಇವತ್ತು ಯಾವ ಇಲಾಖೆ ಬಿಟ್ಟಿಲ್ಲ ನೀವು, ಎಲ್ಲ ಇಲಾಖೆಯೂ ಭ್ರಷ್ಟಾಚಾರದಲ್ಲಿ ಮುಳುಗಿಸಿದ್ದೀರಾ. ಗಜೆಟ್ ಮಾತ್ರ ನೀವು ಮಂಡನೆ ಮಾಡಿ ಅಭಿವೃದ್ಧಿನೇ ಇಲ್ಲ. ನೀವು ಸದನ ಮಾಡ್ತೀರಾ, ಬೆಳಗಾಂ ಸದನಕ್ಕೆ ಹೋಗ್ತೀರಾ, ಸದನದಲ್ಲಿ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೋ ಕೊಡಬೇಕು, ಉತ್ತರ ಕರ್ನಾಟಕ ಭಾಗದ ಜನನ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಎಲ್ಲ ಹೋಗಿ ಅಲ್ಲಿ ಸದನದಲ್ಲಿ ನಿಂತ್ಕೊಂತೀರಾ. ನಿಮ್ಮದೇ ಶಾಸಕನ ಕಡೆಯಿಂದ ಮನವಿ ತಗೊಂತೀರಾ. ಟಿಪ್ಪು ಸುಲ್ತಾನ್ ದಿನಾಚರಣೆ ಆಚರಣೆ ಮಾಡಬೇಕು, ಬರ್ತಡೇ ಆಚರಣೆ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಗಲಭೆ ಮಾಡಿ ನೀವು ಸದನನ ಹಾಳು ಮಾಡ್ತೀರಾ. ನಿಮ್ಮ ಉದ್ದೇಶ ಇಷ್ಟೇ, ಅಭಿವೃದ್ಧಿ ಶೂನ್ಯ ಆಗಿದೆ, ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ, ರಾಜ್ಯ ಜನಕ್ಕೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ, ಡೈವರ್ಷನ್ ಪಾಲಿಟಿಕ್ಸಿ ಪ್ರತಿಯೊಂದು ವಿಚಾರಗಳು ಡೈವರ್ಷನ್ ಮಾಡ್ತಾಯಿರೋ ಹೊರತು ಅಭಿವೃದ್ಧಿನೇ ಇಲ್ಲ. ಇವತ್ತು 8,000 ಕೋಟಿ ಬೆಂಗಳೂರು ತಗೊಬಂದಿರೋ ಅನುದಾನ GBA ಮಾಡ್ಕೊಂಡಿರೋದು. GBA ಅಂತ ನಾಮಫಲಕ ಒಂದು ಚೇಂಜ್ ಆಯ್ತು ಹೊರತು 8,000 ಕೋಟಿ ಅನುದಾನದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ? ನೀರಾವರಿ ಇಲಾಖೆಯಲ್ಲಿ ಆಗಿರೋ ಭ್ರಷ್ಟಾಚಾರ ಏನು? ಎತ್ತಿನ ಹೊಳೆ ಬಗ್ಗೆ ಮಾತಾಡ್ತೀರಿ, ಕೇಂದ್ರ ಸರ್ಕಾರ ಕೊಳ್ಳಿಲ್ಲ ಅಂತ ಇವತ್ತು ಅಲ್ಲಿ ಕೆರೆ ಉಳಿಯುತ್ತಿಲ್ಲ. ನೆರಗದಲ್ಲಿ ಒಂದು ಜನಕ್ಕೆ ಅಭಿಪ್ರಾಯ ಬೇಕು, ರೈತರಿಗೊಂದು ಒಳ್ಳೇದಾಗಬೇಕು, ಅಭಿವೃದ್ಧಿ ಆಗಬೇಕಂತೇಳಿ 175 ರೂಪಾಯಿ ಕೊಡ್ತಾಯಿದ್ದ ಕೂಲಿನ 375 ರೂಪಾಯಿ ಕೊಟ್ಟಿತ್ತು, ಇವ್ರಿಗೆ ಆಗ್ತಾಯಿಲ್ಲ. ಅದು ಭ್ರಷ್ಟಾಚಾರ ಅಂತಾರೆ. 100 ದಿನ ಕೆಲಸ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಗೌರ್ಮೆಂಟಲ್ಲಿ, 125 ದಿವಸ ಕೊಟ್ಟರು, 25 ದಿವಸ ಹೆಚ್ಚಿಗೆ ಮಾಡಿಕೊಟ್ರು ಜನಕ್ಕೆ ಅನುಕೂಲವಾಗಿ, ಅದು ಭ್ರಷ್ಟಾಚಾರ ಅಂತಾರೆ. ಇವತ್ತಲ್ಲಿ ಜಾಬ್ ಕಾರ್ಡ್ಗಳು ಕ್ರಿಯೇಟ್ ಮಾಡಿ, ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಬಿಟ್ಟು ಜಾಬ್ ಕಾರ್ಡ್, ನಕಲಿ ಜಾಬ್ ಕಾರ್ಡ್ಗಳು ಮಾಡಿ ನೀವು ಗುತ್ತಿಗೆ ತಗೊಂಡು ನೀವು ದುಡ್ಡನ್ನ ದಂಧೆಗೆ ಬಳಸ್ತಾಯಿದ್ರಿ, ಕಲ್ಬಿಳ್ಗಳು ಬರೆಸ್ತಾಯಿದ್ರಿ, JCB ಫೋಟೋ ಹಾಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಬಿಲ್ಗಳು ಮಾಡಿಸ್ಕೊತಾ ಇದ್ರಿ, ಗಂಡಸರನ್ನ ಕರ್ಕೊಂಡೋಗಿ ಸೀರೆ ಉಡಿಸಿ ನೀವು ಬಿಲ್ ಮಾಡ್ಕೊತಾ ಇದ್ರಿ. ಇಂಥ ನಾಚಿಕೆಟ್ ಸರ್ಕಾರ ಇವತ್ತು ಅದನ್ನೆಲ್ಲ ತೆಗೆದು AI ಟೆಕ್ನಾಲಜಿಯಲ್ಲಿ ಹೆಬ್ಬೆಟ್ಟನ್ನ ಗುರುತು ಕೊಟ್ಟು ಪ್ರತಿಯೊಬ್ಬ ರೈತನಾಗಲಿ ಕಾರ್ಮಿಕರಾಗಲಿ ಅವ್ರಿಗೆ ಹೋಗ್ಬೇಕಾದ್ರೆ DBT ಅಕೌಂಟ್ಗಳು ಮಾಡಿ ಡೈರೆಕ್ಟಾಗಿ ಅವ್ರ ಖಾತೆಗೆ ಹಣ ಹೋಗೋ ಥರ ಮಾಡಿದ್ರೆ ಅದು ಭ್ರಷ್ಟಾಚಾರ ಅಂತಾರೆ ಇವರು. ಸೊ ಅಭಿವೃದ್ಧಿ ಮಾಡೋದೆಲ್ಲ ಇವ್ರು ಭ್ರಷ್ಟಾಚಾರ. ಇವ್ರು ಭ್ರಷ್ಟಾಚಾರ ಮಾಡಿದ್ದೆಲ್ಲ ಇವ್ರಿಗೆ ರೆಕಾರ್ಡ್ ಬೇಕು, ಕಾಲ್ ರೆಕಾರ್ಡ್ ಬೇಕು, ನಾನೇ ಮಾಡಿ ಅಂತ ಸಾಕ್ಷಿಗಳು ಬೇಕು. ಭ್ರಷ್ಟಾಚಾರದಲ್ಲಿ ತಿಮ್ಮಿಂಗ್ಳ ಥರ ಅಧಿಕಾರಿ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇವತ್ತು ಗೃಹ ಇಲಾಖೆ, ಇವತ್ತು ಮೈಸೂರು ಅಂತ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಡ್ರಗ್ಸ್ ಬಗ್ಗೆ ಫ್ಯಾಕ್ಟ್ರಿಗಳು ತಲೆ ಎತ್ತಿದ್ದಾವೆ. ಮೈಸೂರು CM ಇರೋಂಥ ಒಂದು ಜಿಲ್ಲಾ ಒಂದು ಮೈಸೂರು ಜಿಲ್ಲೆಯಲ್ಲಿ ಅದನ್ನ ಹಿಡಿಯೋಕ್ಕೆ ಮಹಾರಾಷ್ಟ್ರ ಪೊಲೀಸ್ ಬರಬೇಕು, ಮುಂಬೈ ಪೊಲೀಸ್ ಬರಬೇಕು. ಬೆಂಗಳೂರಲ್ಲಿ ಡ್ರಗ್ಸ್ ಫೆಡ್ರಲ್ಗಳು ಹಿಡಿಬೇಕಾದ್ರೆ ನಿಮಗೆ ಮುಂಬೈಯಿಂದ ಬರಬೇಕು. ಇವತ್ತು ಬೆಂಗಳೂರು ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಒಂದಾಗಿದೆ, ಮೈಸೂರು 2ನೇ ಭಾಗದಲ್ಲಿದೆ. ಇವತ್ತು ಈ ಥರ ಡ್ರಗ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅಗಲದೊರಡೆ ಬ್ಯಾಂಕ್ಗಳಲ್ಲಿ ಅಗಲದೊರಡೆಗಳಾಗ್ತವೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸರು ರಾಜಾರೋಷ ಲಂಚಕ್ಕೆ ಇಳಿಬಿಟ್ಟಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರದ್ದು ಪಾಲ್ದಾರ ಆಗ್ಬಿಟ್ಟಿದ್ದಾರೆ. ಕ್ರೈಮ್ ಜೊತೆ ಸೇರ್ಕೊಂಡು ಅವರು ಕೂಡ ಕ್ರೈಮ್ಗೆ ಮಾರಕ್ಕಾಗಿ ನಿಂತ್ಬಿಟ್ಟಿದ್ದಾರೆ. ಇವತ್ತು ರಾಜ್ಯದ 7 ಕೋಟಿ ಜನರಿಗೆ ರಕ್ಷಣೆ ಹಿಡಿದಂಥ ಸರ್ಕಾರ ಆಗೋಗಿದೆ. ಇವತ್ತು ಏನಾದರೂ ಒಂದು ಅತ್ಯಾಚಾರಗಳು ತಡೆಯೋಕ್ಕಾಗ್ತಾ ಇದೆಯಾ? ಇವತ್ತು ಆಸ್ಪತ್ರೆಯಲ್ಲಿ ಗುತ್ತಿಗೆ ತಂದಿರೋ ವೈದ್ಯರುಗಳು ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಗುತ್ತಿಗೆದಾರಗಳು ಇವತ್ತು ನಮ್ಮ ಸೂಸೈಡ್ ಡೆತ್ ನೋಟ್ಗಳು ಬರೆದ್ರು, ಯಾರಿಗೆ ರಾಜ್ಪಾಲರು ಬರೆದ್ರು, ರಾಷ್ಟ್ರಪತಿಗಳು ಬರೆದ್ರು. ಇವತ್ತು ಸಾರಿಗೆ ಸಂಸ್ಥೆಗಳು ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಆಶಾ ಕಾರ್ಯಕರ್ತರು ಬಂದು ಹೋರಾಟ ಮಾಡಿದ್ರು, ಯುವ ಪೀಳಿಗೆ ಬಂದು ಹೋರಾಟ ಮಾಡ್ತು, ರೈತರು ಬಂದು ಹೋರಾಟ ಮಾಡಿದ್ರು. ಯಾರು ಬಿಟ್ಟಿದ್ದಾರೆ? ಯಾರಿಗೆ ಅಭಿವೃದ್ಧಿ ಆಗಿದೆ? ಯಾವ ಒಂದು ಸಮುದಾಯಕ್ಕೆ ನೀವು ಅಭಿವೃದ್ಧಿ ಮಾಡಿದ್ರಿ? ನೀವು ಇವತ್ತು SC ST P ಯಲ್ಲಿರೋಂಥ ದುಡ್ಡುಗಳು ಕೂಡ ದೋಚ್ಬಿಟ್ಟು ನೀವು ಗ್ಯಾರಂಟಿ ಹೆಸರು ಹೇಳ್ಕೊಂಡು. ಎಸ್